ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಡಿಸೆಂಬರ್ 7ನೇ ತಾರೀಕು ರೈತನ ವಿಜಯೋತ್ಸವ ಹಬ್ಬ ಅಂತೇಳಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ 31 ಜಿಲ್ಲೆ 224 ಕ್ಷೇತ್ರದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 80-85 ಸಾವಿರ ಕಿಲೋಮೀಟರ್ ರನ್ ಮಾಡಿದ್ದೀವಿ ಸರ್. ನಮ್ಮ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯಿಂದ ನಮ್ಮದು ದೊಡ್ಡ ಕನಸು ಸರ್ ಅದು. ಈಗ ಸರ್ಕಾರಗಳು 18 ವರ್ಷದ ಒಳಗಡೆ ಓಡೋಗಿ ಮದುವೆ ಆಗ್ತಿದಾರಲ್ಲ ಹೆಣ್ಮಕ್ಳಿಗೆ, ಅದು ಯಾಕೆ ಓಡೋಗಿ ಮದುವೆ ಆಗ್ತಿದ್ದಾರೆ ಅಂದರೆ ಅವ್ರ ಪರಿಸ್ಥಿತಿಗಳು ಸರ್. ಜೊತೆಗೆ ಇನ್ನೊಂದು ನಾನು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀನಿ ಅಂದರೆ, ಒಂದು 5 ಅಥವಾ 10 ಲಕ್ಷ ರೂಪಾಯಿದು ಒಂದು ಮನೆ ಕೊಡ್ತೀವಿ, ನೀವು ಮದುವೆ ಆಗಿ 18 ವರ್ಷದ ಮೇಲೆ ಹೋಗಿ ಅದರೊಳಗಡೆ ಮದುವೆ ಆಗಬೇಡಿ, ಅದರೊಳಗಡೆ ಹೋದರೆ ಜೀವನ ಹಾಳಾಗೋಗುತ್ತೆ ಅಂತೇಳಿ ಸರ್ಕಾರ ಯಾಕೆ ಇಂಥ ಹೆಣ್ಮಕ್ಳಿಗಿಂತ ಒಳ್ಳೆ ವಿಶೇಷವಾದ ಕಾರ್ಯಕ್ರಮ ತರಬಾರ್ದು. ಒಂದು ಜೊತೆಗೆ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ರೈತರ ಮಕ್ಕಳಿಗೆ ಮತ್ತು ಬಡವರ ಮಕ್ಕಳಿಗೆ, ನಿರ್ಗತಿಕರ ಮಕ್ಕಳಿಗೆ ವಿಶೇಷವಾಗಿ ರೈತ ಕಲ್ಯಾಣೋತ್ಸವ ಅಂತೇಳಿ ಸರ್ಕಾರದಿಂದ ಸಂಪುಟದಲ್ಲಿ ಅದನ್ನು ರಚನೆ ಮಾಡಿ ಅವರಿಗೆ ಮದುವೆ ಆಗುವ ಸಂದರ್ಭದಲ್ಲಿ 5 ಅಥವಾ 10 ಲಕ್ಷ ರೂಪಾಯಿದಲ್ಲಿ ಮನೆ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಬೇಕನ್ನೋದು ನಮ್ಮ ಆಸೆ. ಅದಕ್ಕಿವತ್ತು ಎಂಟೈರ್ ಕರ್ನಾಟಕದಲ್ಲಿ ನಾವು ರೈತ ಕಲ್ಯಾಣೋತ್ಸವ ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಇವತ್ತೇನು ಸರ್ ನಾವು ಮದುವೆ ಮಾಡ್ತಾಯಿದ್ದೀವಲ್ಲ, ಒಂದು 10,000 ರೂಪಾಯಿ ಪಾತ್ರೆ ಸಮಾನ, ತಾಳಿ, ಕಾಲುಂಗುರ, ಬಟ್ಟೆ ಎಲ್ಲ ಕೂಡ ಉಚಿತವಾಗಿ ಕೊಡ್ತಾಯಿದ್ದೀವಿ ಸರ್. ಆದರೆ ನನ್ನ ಮನೆ ದುಡ್ಡಲ್ಲಿ ಏನು ಕೊಡ್ತಿಲ್ಲ ಸರ್, ನಾನೊಬ್ಬ ಬಡ ರೈತನ ಮಗ. ನಮಗೆ ದಾನಿಗಳು ಕೊಡ್ತಿರುವಂಥ ಸಹಾಯ ತುಂಬ ಅತಿ ದೊಡ್ಡ ಕಿರೀಟ ಸರ್ ಅದು. ಯಾರ್ಯಾರು ಸಹಾಯ ಮಾಡ್ತಿದ್ದಾರೆ ಅಂತ ನೀವು ಕೇಳೋದು ಪಟ್ಟರೆ, ಶೃಂಗೇರಿ ಮಠದ ಆಶೀರ್ವಾದ ಇದೆ ನಮ್ಮ ಮೇಲೆ, ಅವರ ಆಶ್ರಯದಲ್ಲಿ ನಡೀತಾ ಇದೆ. ವೀರೇಂದ್ರ ಹೆಗಡೆ ಅವರ ಆಶೀರ್ವಾದ ಇದೆ, ಅವರ ಆಶ್ರಯದಲ್ಲಿ ನಡೀತಾ ಇದೆ. ಜೊತೆಗೆ ನಮ್ಮ ಸಾಯಿಗೋಲ್ಡ್ ಪ್ಯಾಲೇಸ್ ಸರವಣ ಅವರು 1008 ಸ್ಯಾರಿಯನ್ನು ಕೊಡ್ತಾಯಿದ್ದಾರೆ. ಜೊತೆಗೆ ನಮ್ಮ ವಿನಯ್ ಗುರುಜಿಗಳು 100 ಸ್ಯಾರಿ 100 ಪಂಚೆಯನ್ನು ಕೊಟ್ಟಿದ್ದಾರೆ. ಅವರು ಎಲ್ಲ ಕೂಡ ನಮಗೆ ಇನ್ನೂ ಸುಮಾರು ದಾನಿಗಳು ಮುಂದೆ ಕೈ ಚಾಚಿ ನಮಗೆ ನಾವು ಹೇಳಿದಂಥ ವಿಷಯಕ್ಕೆ ಗಾಬರಿಗೊಂಡರೂ ಕೂಡ ಒಳ್ಳೆಯ ವಿಸ್ಮಯವಾಗಿ ನಮಗೆ ಒಂದು ಸಹಾಯವನ್ನು ಮಾಡ್ತಿದ್ದಾರೆ. ಜೊತೆಗೆ ಚಿತ್ರದುರ್ಗ ಜನ ನಿಜವಾಗ್ಲೂ ಸರ್, ನಾನು ಅವ್ರ ಕಾಲಿಗೆ ಬೀಳ್ತೇನೆ. ಚಿತ್ರದುರ್ಗ ಜನತೆಗೆ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೇನೆ. ನಿಜವಾಗ್ಲೂ ಸರ್ ನನಗೆ ತುಂಬ ಸಹಕಾರ, ಅಲ್ಲಿರುವಂಥ ಸಂಘಟನೆಗಳು, ಅಲ್ಲಿರುವಂಥ ಎಲ್ಲ ಜಾತಿಯ ನಾಯಕರು ವಿಸ್ಮಯದಿಂದ ನೋಡ್ತಾರೆ ನನ್ನನ್ನು. ಯಾವ MLAಗೆ ಮಿನಿಸ್ಟ್ರಿಗೆ ಸಿಗದೇ ಇರುವಂಥ ರೆಸ್ಪಾನ್ಸ್ ನನಗೆ ಸಿಗ್ತಾಯಿದೆ. ಅಲ್ಲಿ ಜನಗಳೆಲ್ಲ ಹೇಳೋದು ನೋಡಿದ್ರೆ, ಹೆಂಗೆ ಸರ್ ನೀವು ಇದನ್ನೆಲ್ಲ ಯೋಚನೆ ಮಾಡ್ತೀರಾ, ಹೆಂಗೆ ಸರ್ ಮಾಡ್ತೀರಾ, ನೀವು ಸಾಧ್ಯನಾ ಅಂತ ಕೇಳ್ತಾರೆ ಸರ್. ಆದರೆ ನಿಜವಾಗ್ಲೂ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಿನ್ನೆ ತಾನೇ ಕೊಟ್ಟು ಬಂದಿದ್ದೀನಿ ಸರ್. ಸುಮಾರು 880-900 ಚಿಲ್ಲರೆ ಜೋಡಿಗಳು ಸೆಲೆಕ್ಟ್ ಆಗಿದ್ದಾವೆ ಸರ್. ನಿಜವಾಗ್ಲೂ ಇನ್ನೂ ಕೂಡ ಡೇಟ್ ಇವತ್ತು ಲಾಸ್ಟ್ ಇತ್ತು, ಯಾರು ಬಂದು ಕೊಟ್ಟರೆ ತೊಗೊಳ್ತೀವಿ ಸರ್. 1008ಕ್ಕಿಂತ ಜಾಸ್ತಿ ಎಲ್ಲ ಪಕ್ಷದ ನಾಯಕರನ್ನು ಭೇಟಿಯಾಗಿದ್ದೀವಿ. ಜಾತ್ಯತೀತವಾಗಿ ಶಂಕರಾಚಾರ್ಯರು ನಿಲ್ಲಿಸಿರುವಂಥ ಈ ನಾಡಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹಾದಿ ಒಳಗಡೆ ಜಾತ್ಯತೀತವಾಗಿ ಮದುವೆಯನ್ನು ಮಾಡ್ತಾಯಿದ್ದೀವಿ. ಇಡೀ ಎಂಟೈರ್ ಕರ್ನಾಟಕದಿಂದ ಬರ್ತಾಯಿದ್ದಾರೆ ಜನ. ಇದಕ್ಕೆ ಮುಖ್ಯಮಂತ್ರಿಗಳು ಬರಬೇಕು, ವಿಪಕ್ಷದ ನಾಯಕರು ಬರಬೇಕು, ಎಲ್ಲ ಪಕ್ಷದ ನಾಯಕರು ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಡಿಸೆಂಬರ್ 7ನೇ ತಾರೀಕು ಮದುವೆ ಇದೆ, 8ನೇ ತಾರೀಕು ಅಧಿವೇಶನ ಇದೆ, ಬರೋರೆಲ್ಲ ಅಲ್ಲಿಗೆ ಬಂದು ಹೋಗಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ಸರ್. ನಾನು ಚಿತ್ರದುರ್ಗ ಜಿಲ್ಲೆ ಅಲ್ಲಿ 5 ಫಂಕ್ಷನ್ ಆಯಿತು ಸರ್. ಅಲ್ಲಿ ನಮ್ಮ ಜಾಕೀರ್ ಹುಸೇನ್ ಕಾಲೋನಿ ಅಂದರೆ ಮಾದರ ಚೆನ್ನಯ್ಯ ಮಠದ ಮೇಲ್ಗಡೆ, ಅಲ್ಲೇ ಸುಮಾರು ಹೆಚ್ಚು ಕಮ್ಮಿ 125 ಎಕರೆ ಜಾಗ ಇದೆ ಸರ್. ಆ ಜಾಗದಲ್ಲಿ ಮಾಡ್ತಾಯಿದ್ದೀವಿ. 5 ಫಂಕ್ಷನ್ ಆಯ್ತು ಅಲ್ಲಿ. ಇದು ನಾವು ಮಾಡ್ತಿರೋದು ಸರ್ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲ ಸಂಘಟನೆಯವರು ಕೈ ಜೋಡಿಸ್ಬೇಕು. ಒಂದು ಮದುವೆ ಮಾಡೋಕ್ಕೆ ಬರೋ ಜನ ಸಹಿಸೋದೇ ಚಿತ್ರದಲ್ಲಿ ಭಾಳ ಕಷ್ಟ ಆಗ್ತದೆ. ನೀವು 1000 ಚಿಲ್ಲರೆ ಮದುವೆ ಮಾಡಿದಾಗ ಬರೋ ಜನಗಳನ್ನೆಲ್ಲ ಹೆಂಗೆ ನಿಭಾಯಿಸ್ತೀರಾ ಸರ್? ಇಲ್ಲಿ ಏನಾಗಿದೆ ಸರ್ ಅಂದರೆ, ಅದನ್ನೇ ಸರ್ ನನಗೂ ಕೂಡ ಇವತ್ತು ಕೂಡ 1008 ಮದುವೆ ಅನ್ನೋದು ಹೆಂಗೆ ಅನ್ನೋದು ನನಗೂ ಕೂಡ ಕಾನ್ಸೆಪ್ಟ್ ಇಲ್ಲ ಸರ್. ಭಯ ಅನ್ನೋದೇ ಬರ್ತಾ ಇಲ್ಲ ನನಗೆ ಸರ್. ನಾನು ಒಬ್ಬನೇ ಮಾಡ್ತಿಲ್ಲ ಸರ್. ನನ್ನ ಸಂಘಟನೆಯಲ್ಲಿ 224 ಕ್ಷೇತ್ರದಲ್ಲಿರುವಂಥ ತಾಲೂಕು ಅಧ್ಯಕ್ಷಗಳು, ಜಿಲ್ಲಾಧ್ಯಕ್ಷಗಳು, ಮಹಿಳಾ ರಾಜ್ಯಾಧ್ಯಕ್ಷಗಳು, ಮಹಿಳಾ ಕಾರ್ಯದರ್ಶಿಗಳು, ಎಂಟೈರ್ ಕರ್ನಾಟಕ ಹೆಚ್ಚು ಕಮ್ಮಿ 4 ಲಕ್ಷ ಪಾಂಪ್ಲೆಟ್ಸ್ ಹಂಚಿದ್ದೀವಿ ಸರ್. ಎಲ್ಲ ಕಡೆ ಯೂಟ್ಯೂಬಿಂದ ಹಿಡಿದು ಇನ್ಸ್ಟಾಗ್ರಾಮ್ ಗಂಟ ಎಲ್ಲರ ಕಡೆನೂ ಪ್ರಚಾರ ಮಾಡಿದ್ದೀವಿ ಸರ್. ಎಲ್ಲರಿಗೂ ಪ್ರಚಾರ ಮಾಡಿದ್ದೀವಿ, ಎಲ್ಲ ನಾಯಕರನ್ನು ಭೇಟಿಯಾಗಿದ್ದೀವಿ. ನಮ್ಮ ಹತ್ರ ಈಗ ಆಲ್ರೆಡಿ ನಾವು 4,000 ವಾಲಂಟ್ರಿಗಳನ್ನ ತೊಗೊಂಡಿದ್ದೀವಿ ಸರ್. ನಮ್ಮ ಸಂಘದವರೇ 4,000 ವಾಲಂಟ್ರಿಗಳು ಇರ್ತಾರೆ. ಊಟಕ್ಕೊಂದಷ್ಟು ಜನ, ಆಮೇಲೆ VIP-ಗಳಿಗೊಂದಷ್ಟು ಜನ, ತಾಳಿ ಕೊಡೋಕ್ಕೊಂದಷ್ಟು ಜನ, ಮತ್ತು ಬರೋರಿಗೆ ಗೆಸ್ಟ್ಗಳು ನೋಡ್ಕೊಳ್ಳೋಂಗೊಂದಷ್ಟು ಜನ ಅಂತೇಳಿ ದೊಡ್ಡ ಮಟ್ಟದ ಎಲ್ಲ ಒಂದು ತಯಾರಿಗಳನ್ನು ಮಾಡಿದ್ದೀವಿ ಸರ್. ನಮಗಿನ್ನೂ ಅವಶ್ಯಕತೆ ಇರುವಂಥದ್ದು ಶಾಮ್ಯನ್ನದೊಂದು, ಊಟದೊಂದು ಅವಶ್ಯಕತೆ ಇದೆ ಸರ್. ಹಂಗಾಗಿ ಯಾರು ದಾನಿಗಳು ಕೊಟ್ಟರೆ ನಮಗೆ ಸಹಾಯ ಆಗುತ್ತೆ ಸರ್. ಯಾಕಂದರೆ ನಾವು ಬಡವರು ಸರ್, ನಾವು ರೈತರ ಮಕ್ಳಿಗೆ ಒಳ್ಳೇದಾಗುವಂತ ಮಾಡ್ತಾಯಿದ್ದೀವಿ. ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ, ಯಾವುದೇ ಕಲ್ಪನೆ ಇಲ್ಲದೇ ಮಾಡ್ತಾಯಿದ್ದೀವಿ. ರೈತರಿಗೆ ಒಳ್ಳೇದಾದರೆ ಸಾಕು ಸರ್. ನಮ್ಮ ಚಂದ್ರಶೇಖರ್ ಅವರು ಮಾತಾಡಿದ್ದು ಎಲ್ಲ ಐತೆ. ವರದಕ್ಷಿಣೆ ಮುಕ್ತ ಆಗಬೇಕು. ವರದಕ್ಷಿಣೆ ಐತಲ್ಲ, ಅದೇ ನಮಗೆ ಇದ್ರಿಗೆ ಏನೈತಂದರೆ, ಬಡವರು ಎಲ್ಲಿಂದ ತಂದು ಕೊಡ್ಬೇಕು ವರದಕ್ಷಿಣೆ?
ಎಲ್ಲಿಂದ ತಂದು ಕೊಡ್ಬೇಕು ಸರ್ ವರದಕ್ಷಿಣೆ? ಅವ್ರು ಆಗಲ್ಲ. ಎಣ್ಣೆ ಕೊಡಲ್ಲ ರೈತರಿಗೆ, ಎಣ್ಣೆ ಕೊಡಲ್ಲ, ಕಾರ್ಮಿಕರಿಗೆ ಎಣ್ಣೆನೂ ಕೊಡಲ್ಲ. ಅದರಿಂದ ನಮ್ಮ ಚಂದ್ರಶೇಖರ್ ಈ ಯೋಜನೆ ಹಾಕ್ಕೊಂಡಿದ್ದಾರೆ. ವರದಕ್ಷಿಣೆ ಮುಕ್ತ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ 2008 ಕಾರ್ಯಕ್ರಮ. ವರದಕ್ಷಿಣೆ ಮುಕ್ತ ಆಗಬೇಕು ಅಷ್ಟೇ ಜಾಸ್ತಿ. ನಮಸ್ಕಾರ. ಕೂಡ್ಲಿಗಿ ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಾವು. ಇವಾಗ ಅಣ್ಣರು ಚಂದ್ರಶೇಖರ್ ಅಣ್ಣ, ಜಾಕೀರ್ ಅಣ್ಣ ಮತ್ತು ರಿಯಾಜ್ ಅಣ್ಣ ಎಲ್ಲ ಸಿಕ್ಕರು ಇಲ್ಲಿ ನಮಗೆಲ್ಲರೂ. ನಿಜವಾಗ್ಲೂ ಇವಾಗ ನಮಗೆ ಗೊತ್ತಾಯ್ತು ಅಣ್ಣರು ಏನು ಇದೊಂದು ಸಾಮೂಹಿಕ ವಿವಾಹ ಮಾಡಕತ್ತಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳ್ತೀನಿ ಸರ್ ನಾನು. ನಮಗೆ ಗೊತ್ತಿರೋಂಗೆ ಮೊಟ್ಟ ಮೊದಲೇ ಬಾರಿ ನಮ್ಮ ರಾಜ್ಯದಲ್ಲಿ ಇಷ್ಟಕ್ಕೊಂದು ಸಾಮೂಹಿಕ ಮದುವೆ ನಡೆಯಕತ್ತ ಅಂತ ಹೇಳಕತ್ತೀನಿ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಏನು ಅಣ್ಣರು, ಜಾಕೀರ್ ಅಣ್ಣರು, ಆಮೇಲೆ ರಿಯಾಜ್ ಅಣ್ಣರು ಹೇಳಿದ್ರು, ಇದೊಂದು ಪಕ್ಷಾತೀತ ಮತ್ತು ಜಾತ್ಯತೀತ ಕಾರ್ಯಕ್ರಮ ಸರ್ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸ್ಬೇಕಂದ್ರೆ ಎಲ್ಲರ ಹತ್ರ ನಾನು ಕೈ ಮುಗಿದು ಕೇಳ್ಕೊತೀನಿ ಸರ್.